ಕನ್ನಡ ನುಡಿ ಚಿನ್ನದ ನುಡಿ. ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಹೇಳುತ್ತಾ, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಯಾವ ರೀತಿ ಪೌಲ್ಟ್ರಿ ಫಾರ್ಮ್ ಫ್ಲೋರಿಂಗ್ನ ರೆಡಿ ಮಾಡ್ಕೋಬೇಕು ಮತ್ತು ಏನೆಲ್ಲ ಮತ್ತು ಯಾವ ರೀತಿ ನಾವು ಫ್ಲೋರಿಂಗ್ನ ರೆಡಿ ಮಾಡ್ಕೊಡ್ತೀವಿ ಮತ್ತು ಸುಣ್ಣನ ಯಾವ ರೀತಿ ಫ್ಲೋರಿಂಗ್ಗೆ ಹಾಕಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಈಗ ಶೆಡ್ ಇದು ಫುಲ್ಲು ಡ್ರೈ ಶೆಡ್, ಇದು ಫುಲ್ ಆರಿದೆ, ಇದು ಫುಲ್ ಗಟ್ಟಿ ಇದೆ. ಈಗ ಇದ್ರ ಮೇಲೆ ನಾವು ಸುಣ್ಣ ಹಾಕೋಕ್ಕೆ ಆಗಲ್ಲ, ಯಾಕಂದರೆ ಡ್ರೈ ಇದೆಯಲ್ವ. ಈ ಡ್ರೈ ಇದ್ದಾಗ ಸುಣ್ಣ ಹಾಕಿದ್ರೆ ಏನಾಗುತ್ತಂದರೆ ಸ್ಪ್ರೆಡ್ಡಾಗಿ ಸುಣ್ಣ ಸರಿಯಾಗಿ ಕಚ್ಕೊಳಲ್ಲ, ಎಲ್ಲ ಸೈಡಲ್ಲೂ ಅಂಟ್ಕೊಳಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಈ ಫುಲ್ ಕಂಪ್ಲೀಟ್ ಡ್ರೈ ಶೆಡ್ನ ವೆಟ್ ಮಾಡ್ಕೋಬೇಕು, ಅಂದರೆ ನೆನೆಸ್ಕೊಬೇಕು ಕ್ಲೀನಾಗಿ. ಪೈಪಲ್ಲಿ ನೀರು ಇಟ್ಕೊಂಡು ಕ್ಲೀನಾಗಿ ಶೆಡ್ ಫುಲ್ಲೂ ನೆನೆಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಪೈಪಲ್ಲಿ ನೀರಿಟ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ನೆನೆಯೋ ಥರ ಏನಿದೆಯಲ್ಲ ಡ್ರೈ ಶೆಡ್ ಫ್ಲೋರು ಡ್ರೈ ಆಗಿದೆಯಲ್ಲ ಅದನ್ನೆಲ್ಲ ಫುಲ್ಲು ನಾವು ನೀರಿಟ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಕೊಡಿಸ್ಬೇಕಾಗುತ್ತೆ. ಆ ಥರ ಯಾವಾಗ ಫ್ಲೋರ್ಗೆ ನೀರು ಈ ಥರ ಬಿಟ್ಟು ಇದಾಗುತ್ತೋ ಆವಾಗ ನಾವು ಸುಣ್ಣ ಹಾಕಬೇಕಾದ್ರೆ ಕ್ಲೀನಾಗಿ 4 ಸೈಡಲ್ಲೂ ಸುಣ್ಣ ಸ್ಪ್ರೆಡ್ಡಾಗಿ ಕ್ಲೀನಾಗಿ ಫ್ಲೋರಿಂಗ್ಗೆ ಅಂಟ್ಕೊಳ್ಳುತ್ತೆ. ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಫ್ಲೋರಿಂಗು ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ. ಹಾಗಾಗಿ ಯಾವತ್ತೂ ನೀರು ಬಿಟ್ಕೊಂಡೇ ನಾವು ಸುಣ್ಣನ ಹಾಕಬೇಕಾಗುತ್ತೆ. ಹಾಗಾಗಿ ಈ ಥರ ಕ್ಲೀನಾಗಿ ಎಲ್ಲ ಕಡೆಯೂ ನೀರಿಂದ ಶೆಡ್ಡನ್ನು ನೆನೆಸ್ಕೊಬೇಕಾಗುತ್ತೆ.
ನೋಡಿ ಈ ಥರ ಕಂಪ್ಲೀಟಾಗಿ ಶೆಡ್ನ ನೆನೆಸ್ಕೊಂಡಿದ್ದಾದಮೇಲೆ ಫುಲ್ ಕಂಪ್ಲೀಟಾಗಿ ಶೆಡ್ನ ನೆನೆಸ್ಕೊಂಡಿದ್ದಾದಮೇಲೆ ನೋಡಿ ಈ ಥರ 200 ಲೀಟ್ರನ್ನ ಡ್ರಮ್ ತೊಗೊಂಡು ಅದಕ್ಕೆ ಮುಕ್ಕಾಲು ನೀರು ಆಗೋಷ್ಟು ವಾಟ್ರನ್ನ ಫಿಲ್ ಮಾಡಿಬಿಟ್ಟು ಅದಕ್ಕೆ ಒಂದು ಮೂಟೆ ಸುಣ್ಣ ಹಾಕಿ ಒಂದು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಡಬೇಕಾಗುತ್ತೆ. ಆಲ್ರೆಡಿ ಅರ್ಧ ಡ್ರಮ್ ನೀರು ಬಂದಿದೆ. ಈಗ ಒಂದು ಮೂಟೆ ಸುಣ್ಣನ ತಗೊಂಡು ಬಂದು ಈ ಡ್ರಮ್ಮಲ್ಲಿ ಫಿಲ್ ಮಾಡಿ ಒಂದು 5 ನಿಮಿಷದಿಂದ 10 ನಿಮಿಷ ನಾವು ಬಿಡಬೇಕಾಗುತ್ತೆ. ಯಾಕಂದರೆ ಅದು ಸ್ವಲ್ಪ ಊರಬೇಕಾಗುತ್ತೆ ಚೆನ್ನಾಗಿ. ಆ ಊರಿದಾಗ ಏನಾಗುತ್ತೆ, ನಾವು ಅದನ್ನು ಚೆನ್ನಾಗಿ ಕಲಿಸ್ಕೊಟ್ಟಾಗ ಆ ಸುಣ್ಣ ಅನ್ನೋದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ನೋಡಿ ಯಾವತ್ತು ಸುಣ್ಣ ನೋಡಿ ಈ ಥರ ನೀರಿಗೆ ಹಾಕಿದ ತಕ್ಷಣ ಕೊತ ಅಂತ ಯಾವಾಗ ಕುದಿಯುತ್ತೋ ಆಗ ಸುಣ್ಣ ಪ್ಯೂರಿಟಿ ಚೆನ್ನಾಗಿದೆ ಅಂತ. ಯಾವಾಗ ನೀರಲ್ಲಿ ಸುಣ್ಣ ಹಾಕಿನೂ ಕೂಡ ಸುಣ್ಣ ಕುದಿಯಲ್ವೋ ಆಗ ಸುಣ್ಣ ಚೆನ್ನಾಗಿಲ್ಲ ಅಂತ. ಯಾವಾಗ ಸುಣ್ಣ ಚೆನ್ನಾಗಿರುತ್ತೋ ಆಗ ನಾವು ಶೆಡ್ ಫ್ಲೋರಿಂಗ್ ಹಾಕಬೇಕಾದ್ರೆ ತುಂಬಾ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಮತ್ತು ಅದರ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಹಾಗಾಗಿ ಯಾವತ್ತೂ ಕಲ್ಲು ಸುಣ್ಣನ ತಂದು ನೀರಲ್ಲಿ ನೆನೆ ಹಾಕಿನೇ ಫ್ಲೋರಿಂಗ್ ಹಾಕಬೇಕು. ಈಗ ಆಲ್ರೆಡಿ 5 ನಿಮಿಷ ಆಗಿದೆ. ಹಾಗಾಗಿ ಸುಣ್ಣ ಚೆನ್ನಾಗಿ ಊರಿರುತ್ತೆ. ನಾವು ಹಂಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ತಳದಲ್ಲಿ ಫುಲ್ ಗಟ್ಟಿಯಾಗಿ ಕಲ್ಲು ಥರ ಆಗಿಬಿಡುತ್ತೆ. ಹಾಗಾಗಿ ನಾವು ನೀರನ್ನ ಬಿಟ್ಕೊಂಡು ಫುಲ್ಲಾಗಿ ರೊಟೇಟ್ ಮಾಡ್ತಾನೇ ಇರಬೇಕಾಗುತ್ತೆ. ಯಾವಾಗ ರೊಟೇಟ್ ಮಾಡ್ತಾನೆ ಇರ್ತೀರೋ ಆಗೇನಾಗುತ್ತೆ, ಸುಣ್ಣ ಕ್ಲೀನಾಗಿ ಒಂದು ತೆಳುವಾದ ಒಂದು ಇದರಲ್ಲಿ ಬರುತ್ತೆ. ಆಗ ನಾವು ಅದನ್ನು ಎತ್ಕೊಂಡು ಫ್ಲೋರಿಂಗ್ಗೆ ಹಾಕಬೇಕಾಗುತ್ತೆ. ಯಾವತ್ತೂ ಸುಣ್ಣ ಹಾಕಿದ್ಮೇಲೆ ಹಾಗೆ ಬಿಡಬಾರ್ದು. ಹಾಗೆ ಡ್ರಮ್ಮಲ್ಲಿ ಬಿಟ್ಟರೆ ಫುಲ್ ಗಟ್ಟಿಯಾಗಿ ಕಲ್ಲು ಥರ ಆಗಿಬಿಡುತ್ತೆ. ಓಕೆನಾ? ಹಾಗಾಗಿ ನಾವು ಅದನ್ನು ಕಲಿಸ್ತಾನೆ ಇರಬೇಕಾಗುತ್ತೆ.
ನೋಡಿ, ಈಗ ಡ್ರಮ್ಮಲ್ಲಿರೋ ನೀರು, ಸುಣ್ಣದ ನೀರನ್ನು ಚೆನ್ನಾಗಿ ಕಲಕಿರೋದ್ರಿಂದ ಈಗ ಫ್ಲೋರಿಂಗ್ ಹಾಕೋಕ್ಕೆ ಈಗ ಸುಣ್ಣ ರೆಡಿ ಆಗಿದೆ. ಈಗ ಇದನ್ನು ಎತ್ಕೊಂಡು ಫ್ಲೋರಿಂಗ್ ಹಾಕಬೇಕು. ನೋಡಿ, ಈ ಸುಣ್ಣ ಹಾಕೋ ಉದ್ದೇಶ ಏನಪ್ಪ ಅಂದರೆ, ಆಲ್ರೆಡಿ ಈಗ ಲಾಸ್ಟ್ ಬ್ಯಾಚಲ್ಲಿ ಆಗಿರುತ್ತೆ. ಲಾಸ್ಟ್ ಬ್ಯಾಚಲ್ಲಿ ತುಂಬಾ ಗೊಬ್ಬರ ಮತ್ತು ಕೋಳಿ ಹಸ್ಕು ಎಲ್ಲ ಹಾಕಿರ್ತಾರೆ. ಅದರಲ್ಲಿ ತುಂಬ ವೈರಸ್ ಇರುತ್ತೆ. ಲಾಸ್ಟ್ ಬ್ಯಾಚಲ್ಲಿ ಏನಾದರೂ ಕಾಯಿಲೆ, ಕೋಳಿಗಳಿಗೆ ರೋಗ ಅದು ಇದು ಬಂದಿರುತ್ತೆ. ಹಾಗಾಗಿ ಏನೇ ವೈರಸ್ ಇರಲಿ, ಏನೇ ಹುಳ ಹುಪ್ಪಟೆ ಏನಾದರೂ ಇದ್ದರೆ ಈ ಸುಣ್ಣದ ನೀರು ಹಾಕಿದಾಗ ಏನಾಗುತ್ತೆ ಅಂದರೆ ಅವೆಲ್ಲ ವೈರಸ್ ಇರ್ಬೋದು ಮತ್ತು ಬೇರೆ ಬೇರೆ ಕ್ರಿಮಿಕೀಟಗಳು ಏನಿರುತ್ತೋ ಅದೆಲ್ಲನೂ ಸತ್ತೋಗುತ್ತೆ. ಹಾಗಾಗಿ ನಮಗೆ ಬ್ಯಾಚು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗಾಗಿ ಫ್ಲೋರಿಂಗು ಕೂಡ ಕ್ಲೀನಾಗಿ ಇರುತ್ತೆ ಅಂದ್ಬಿಟ್ಟು ಆ ಒಂದು ಉದ್ದೇಶದಿಂದ ನಾವು ಈ ಥರ ಸುಣ್ಣದ ನೀರನ್ನು ಫ್ಲೋರಿಂಗ್ ಹಾಕ್ತೀವಿ. ನೋಡಿ, ನೀರು ಹಾಕಿ ನೆನೆಸ್ಕೊಂಡು ಸುಣ್ಣ ಹಾಕೋದ್ರಿಂದ ನೋಡಿ ಎಷ್ಟು ಕ್ಲೀನಾಗಿ ಫಿನಿಶಿಂಗ್ ಬಂದಿದೆ. ಮತ್ತು ಎಲ್ಲೂ ಕೂಡ ಮಿಸ್ ಆಗಿಲ್ಲ. ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿದೆ ಸುಣ್ಣ, ಮತ್ತು ಎಲ್ಲ ಕಡೆ ನೀಟಾಗಿ ಫ್ಲೋರಿಂಗ್ಗೆ ಅಂಟ್ಕೊಂಡಿದೆ ಸುಣ್ಣ. ಹಾಗಾಗಿ ಮೈನಾಗಿ ನೀರನ್ನು ನೆನೆಸ್ಕೊಂಡು ಆಮೇಲೆ ಸುಣ್ಣ ಹಾಕಬೇಕು. ಹಾಗೆ ಹಾಕಿದ್ರೆ ಮಾತ್ರ ಈ ಥರ ಫಿನಿಶಿಂಗ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋ ಟೈಮ್ ಆಯಿತು. ಮತ್ತೊಂದು ವಿಡಿಯೋ ಜೊತೆ ನಾಳೆ ಮತ್ತೆ ಸಿಗ್ತೀನಿ. ಹಾಗೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.